ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ಡಿಯರ್ ಫ್ರೆಂಡ್ಸ್, ಮೂಲಾಧಾರ ಚಕ್ರ ಬ್ಲಾಕೇಜಸ್ ಆದರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತೀವಿ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಸೊ ಇಲ್ಲಿ ಮೊದಲನೇದಾಗಿ ಏನು ಮಾಡ್ತಿರ್ತಾರೆ, ಪ್ರತಿಯೊಂದಕ್ಕೂ ಕೋಪ ಎಲ್ಲದನ್ನ ಅದಾಗಿಲ್ಲ ಇದಾಗಿಲ್ಲ, ಕೆಲಸ ಆಗಿಲ್ಲ, ಮನೇಲಿ ಪ್ರತಿಯೊಂದು ವಿಷಯಕ್ಕೂ ಕೋಪ ಮಾಡ್ಕೊಳ್ತಿರ್ತಾರೆ. ಇವನ್ ಆಫೀಸಲ್ಲಿ ಕೂಡ ನೋಡ್ತಿರ್ತೀರ. ಸೊ ನೀವೆಲ್ಲ ಪ್ರತಿಯೊಬ್ಬರ ನಿಮ್ಮ ಒಳಗಡೆನೂ ನೋಡಿ ಮತ್ತು ನಿಮ್ಮ ಅಪೋಸಿಟ್ ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಎಲ್ಲರಲ್ಲಿ ನೋಡ್ತಾ ಬನ್ನಿ ಎಷ್ಟು ಸಿಟ್ಟಲ್ಲಿರ್ತಾರೆ, ಎಷ್ಟು ಕೋಪದಲ್ಲಿರ್ತಾರೆ. ಓಕೆನಾ? ಸೊ ಇದು ಒಂದು ಮೇನ್ ಬ್ಲಾಕೇಜ್ ಇರುತ್ತೆ. ಹಾಗೆ ಇನ್ನೊಂದು ಅಂದರೆ ಖಿನ್ನತೆ. ಎಲ್ಲದರಲ್ಲೂ ಕಡಿಮೆ ಇದೆ, ನನ್ನೊಳಗೊಂದು ಏನೋ ಕಡಿಮೆ ಇದೆ, ನನಗೆ ಇದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಖಿನ್ನತೆಯನ್ನು ಹುಡುಕ್ತಾ ಹೋಗ್ತಾರೆ. ಮನೆಯಲ್ಲಿ ಎಲ್ಲದೂ ಇದ್ರೂ ಏನೋ ಒಂದಿಲ್ಲ ನನ್ನೊಳಗಡೆ ಅನ್ನೋದನ್ನು ಬರೀ ಹುಡುಕ್ತಾ ಹೋಗೋದು. ಎಷ್ಟೇ ಚೆನ್ನಾಗಿದ್ರೂ ಅದರಲ್ಲಿ ಏನೋ ಒಂದು ಪ್ರಾಬ್ಲಮನ್ನು ಹುಡುಕ್ತಾ ಹೋಗೋದು, ಅದು ಒಂದು ಮೇನ್ ಆಗಿರುತ್ತೆ. ಓಕೆನಾ? ಹಾಗೆ ಗೊಂದಲ, ಎಲ್ಲದಕ್ಕೂ ಗೊಂದಲ ಮಾಡ್ಕೊಳೋದು. ಸೊ ನಂಗೆ ಆಗಲ್ಲ, ಇದು ಹೌದಾ, ಇದು ಸರಿನಾ, ಇದು ತಪ್ಪಾ, ಆ ಥರ ಗೊಂದಲಗಳನ್ನ ಮಾಡ್ಕೊತಾ ಹೋಗೋದು. ಎಲ್ಲ ಗೊಂದಲಗಳು ಅದು ಮೇಯ್ನಾಗಿ ಗೊಂದಲದಿಂದ ಏನಾಗುತ್ತೆ ಅಂದರೆ ಅಲ್ಲಿ ಬ್ಲಾಕೇಜಸ್ ಆಗಿರೋದ್ರಿಂದ ಹೀಗಾಗ್ತಾ ಇರುತ್ತೆ. ಓಕೆನಾ? ಇದು ಮಾಡೋದು ಸರಿನಾ, ಇದು ತಪ್ಪಾ ಅನ್ನೋಂಥ ಡಿಸಿಷನ್ ಕೂಡ ತೊಗೊಳಕ್ಕಾಗ್ತಾ ಇರಲ್ಲ. ಅಷ್ಟು ಅವರಿಗೆ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗ್ತಿರುತ್ತೆ. ಏನು ಮಾಡ್ತಾ ಇದ್ದೀವಿ ಅನ್ನೋ ತಿಳುವಳಿಕೆ ಕೂಡ ಇರೋದಿಲ್ಲ. ಸೊ ಇದೆಲ್ಲ ಅವರಿಗೆ ಗೊತ್ತಾಗದೇ ಆಗ್ತಾ ಇರುತ್ತೆ. ಓಕೆನಾ? ಹಾಗೆ ಇನ್ನೂ ಒಂದು ಏನಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಈಗಿನ ತುಂಬ ಜನಗಳು ಡಿಪ್ರೆಷನ್ಗೆ ಹೋಗ್ತಾರೆ. ಒಂದು 60% ಪರ್ಸನ್ಸ್ ಪೀಪಲ್ಸ್ ಎಲ್ಲ ಏನು ಮಾಡ್ತಿರ್ತಾರೆ, ಆಲ್ಮೋಸ್ಟ್ ಡಿಪ್ರೆಷನ್ಗೆ ಹೋಗಿರ್ತಾರೆ. ಸೊ ಅದಕ್ಕೆಲ್ಲ ಮೇನ್ ರೀಸನ್ ಏನಾಗಿರುತ್ತೆ, ಮೂಲಾಧಾರ ಚಕ್ರ ಆಗಿರುತ್ತೆ. ಓಕೆನಾ? ಓವರ್ ಥಿಂಕಿಂಗ್ ಮಾಡೋದ್ರಿಂದ ಇದೆಲ್ಲ ಡಿಪ್ರೆಷನ್ಗೆ ಹೋಗೋಕ್ಕಾಗುತ್ತೆ. ಮೂಲಾಧಾರ ಚಕ್ರ ಮತ್ತು ಬ್ಲಾಕೇಜಸ್ ಆಗ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಏನು ಅಂದರೆ ಫೈನಾನ್ಷಿಯಲಿ ಅವ್ರಿಗೆ ಸ್ಟ್ರಗಲ್ ತುಂಬ ಇರುತ್ತೆ. ಸೊ ಬರುವಂತಹ ದುಡ್ಡು ಬರ್ತಾ ಇರಲ್ಲ, ಆಮೇಲೆ ಎಷ್ಟೋ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ, ಕೈಯಲ್ಲಿ ನಿಲ್ತಾ ಇರಲ್ಲ ದುಡ್ಡು. ಸೊ ಇದಕ್ಕೆಲ್ಲ ಏನು ಸಮಸ್ಯೆ ಅಂತ ಅಂದರೆ ಮೂಲಾಧಾರ ಚಕ್ರ ಪ್ರಾಬ್ಲಮ್ ಆಗಿರುತ್ತೆ, ಅಂದರೆ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗಿರುತ್ತೆ. ಸೊ ಇದನ್ನು ನಾವು ತಗೊಳ್ಳೋದು ಅಥವಾ ರೇಖಿ ಹೀಲಿಂಗನ್ನು ನಾವು ತಗೊಳ್ಳೋದ್ರಿಂದ ಏನಾಗ್ತಾ ಬರುತ್ತೆ, ಎಲ್ಲ ಬ್ಲಾಕೇಜಸ್ಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಅಂದರೆ ಅವರು ಏನಾಗುತ್ತೆ ರೇಖಿ ದೀಕ್ಷೆಯಲ್ಲಿ ಅಂತಂದರೆ ಎನರ್ಜಿನ ನಮಗೆ ಫ್ಲೋ ಮಾಡಿದಂಗೆ ಅದು ಒಂದೊಂದನ್ನು ಕೂಡ ಹೀಲ್ ಮಾಡ್ತಾ ಬರುತ್ತೆ. ಸೊ ಈ ಥರ ಹೀಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಾ ಬಂದು, ಸೊ ನಮಗೆ ಮತ್ತು ಓನಾಗಿ ನಾವೇ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಚಕ್ರಗಳದ್ದು ಅಂದರೆ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಜಾಸ್ತಿನೂ ಆ್ಯಕ್ಟಿವೇಟ್ ಆಗಬಾರ್ದು, ಕಡಿಮೆನೂ ಆ್ಯಕ್ಟಿವೇಟ್ ಆಗಬಾರ್ದು. ಸೊ ನಾವು ಯಾರೋ ಒಬ್ಬರು ನಮಗೆ ಗೈಡ್ ತಗೊಂಡ್ಬಿಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಸ್ವಂತ ಒಬ್ಬರೇ ಮಾಡೋದಕ್ಕಿಂತ ಒಬ್ಬ ಗುರುಗಳು ಅಥವಾ ಒಬ್ಬರ ಗೈಡ್ ಮೆಂಟರಿಂದ ನಾವು ಅದನ್ನು ಹೀಲಿಂಗ್ ತಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಈಗ ಸದ್ಯ ಮಟ್ಟಿಗೆ ಇನ್ನೂ ಒಂದು ಏನು ನಿಮಗೆ ರೆಮಿಡಿ ಅಥವಾ ಪರಿಹಾರ ನೆಲದ ಮೇಲೆ ಒಂದು 5-10 ನಿಮಿಷ ಬರಿಗಾಲಿನಲ್ಲಿ ನಡೀತಾ ಬನ್ನಿ. ಓಕೆನಾ? ಹಾಗೆ ಇನ್ನೂ ಏನು ಮಾಡ್ಬೋದು ಅಂದರೆ ಕೆಳಗಡೆ ನೀವು ನೆಲದ ಮೇಲೆ ಕುತ್ಕೊಳ್ಳೋದು. ಸೊ ಏನಾಗುತ್ತೆ ಅಂದರೆ ಇದು ಪೃಥ್ವಿ ತತ್ವ, ಸೊ ಮೂಲಾಧಾರಕ್ಕೆ ಪೃಥ್ವಿ ತತ್ವ ಇರೋದ್ರಿಂದ ಸೊ ನಾವು ಆದಷ್ಟು ಪೃಥ್ವಿಗೆ ಕನೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಇದೊಂದು ಪರಿಹಾರ ನೀವು ಮಾಡ್ತಾ ಬನ್ನಿ, ನಿಮ್ಮೊಳಗಡೆ ಚೇಂಜಸ್ ಆಗ್ತಾ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್.